ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ದೇವರ ವಾಕ್ಯವನ್ನು ಆಲಿಸುವ ಎಲ್ಲರನ್ನು ದೇವರ ಕರಗಳಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇನೆ. ದೇವರ ಎಲ್ಲ ಅನುಗ್ರಹಗಳು, ಕೃಪೆಗಳು ನಮ್ಮೆಲ್ಲರಿಗೂ ಉಂಟಾಗಲಿ. ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸುವುದು ಒಂದು ಕೇವಲವಾದ ವಿಷಯವಲ್ಲ, ಅದು ನಮ್ಮ ಜೀವನದಲ್ಲಿ ಕೃಪೆಗಳಿಗೆ ಸಾಗಿಸುವ ಒಂದು ದಾರಿಯಾಗಿದೆ. ದೇವರು ನಮಗೆ ಸಹಾಯ ಮಾಡುತ್ತಾರೆ. ಹಾಗಿದ್ದರೆ ಇಂದಿನ ದೇವರ ವಾಕ್ಯವನ್ನು ವಿಶ್ವಾಸದಿಂದ, ನಿರೀಕ್ಷೆಯಿಂದ ಆಲಿಸೋಣ. ಪ್ರವಾದಿ ಹಬಕ್ಕೂಕನ ಗ್ರಂಥ 3ನೇ ಅಧ್ಯಾಯ 17ರಿಂದ 19ರವರೆಗೆ ವಾಕ್ಯವನ್ನು ಆಲಿಸೋಣ. ಅಂಜೂರದ ಮರ ಚಿಗುರದೆ ಹೋದರೂ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಕಾಣದೆ ಹೋದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲಗದ್ದೆಗಳು ಆಹಾರ ಕೊಡದೆ ಹೋದರೂ, ಕುರಿ ಹಟ್ಟಿಗಳು ಬರಿದಾಗಿ ಹೋದರೂ, ಕೊಟ್ಟಿಗೆಗಳಲ್ಲಿ ದನಕರುಗಳು ಇಲ್ಲವಾದರೂ, ಸಂತೋಷಿಸುವೆ ನಾನು ಸರ್ವೇಶ್ವರನಲ್ಲಿ, ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ. ಸ್ವಾಮಿ ಸರ್ವೇಶ್ವರ ನೀಡುವ ನಿನಗೆ ಧೀರತೆ, ಚುರುಕುಗೊಳಿಸುವನಾತ ನನ್ನ ಕಾಲುಗಳನ್ನು ಜಿಂಕೆಯಂತೆ ಮಾಡುವನು, ಬೆಟ್ಟಗುಡ್ಡಗಳಲ್ಲಿ ನಾನು ಓಡಾಡುವಂತೆ. ಪ್ರಿಯರೇ, ಈ ವಾಕ್ಯವನ್ನು ಆಲಿಸುವಾಗ ನಮಗೆ ಅರ್ಥವಾಗುತ್ತದೆ, ಜೀವನದಲ್ಲಿ ನಿರೀಕ್ಷಿಸಿದ್ದು ಏನೂ ಸಂಭವಿಸಿಲ್ಲ ಎಂದು. ಯಾಕಾಗಿದೆ ಅಂಜೂರದ ಮರವನ್ನು ನೆಡುವುದು? ಫಲ ಸಿಗಲು ಆಗಿದೆ, ಆದರೆ ಏನೂ ಸಂಭವಿಸಲಿಲ್ಲ. ದ್ರಾಕ್ಷಾಲತೆಯಲ್ಲಿ ಹಣ್ಣು ಸಿಗಲಿಲ್ಲ, ಎಣ್ಣೆ ಮರದಲ್ಲಿ ಎಣ್ಣೆ ಸಿಗಲಿಲ್ಲ, ಹೊಲಗದ್ದೆಯಲ್ಲಿ ಬೆಳೆ ಸಿಗಲಿಲ್ಲ. ಇದರಿಂದ ನಿರೀಕ್ಷಿಸಿದ್ದು ಏನು ಸಿಕ್ಕಿಲ್ಲ. ಪ್ರಿಯರೇ, ನಮಗೆ ಈ ದೇವರ ವಾಕ್ಯವನ್ನು ಓದಿದಾಗ ಅರ್ಥವಾಗುತ್ತದೆ, ಹೀಗೆ ನಿರೀಕ್ಷೆಗೆ ನಿರಾಸೆಯಾಗಿ ಸಂಭವಿಸಿದ್ದಾಗ ದುಃಖ ತುಂಬುತ್ತದೆ, ಸಂಕಟ ಜಾಸ್ತಿ ಆಗುತ್ತದೆ. ನೋಡುವಾಗ ಸಂತೋಷದಿಂದ ಇದ್ದರೂ ಮನಸ್ಸಿನಲ್ಲಿ ಮೇಣದ ಬತ್ತಿಯ ಹಾಗೆ ಕರಗಿ ಹೋಗುವವರು ಅನೇಕ ಜನರು. ಕಾರಣ, ನಾವು ಜೀವನದಲ್ಲಿ ಆರಂಭಿಸಿದ್ದು ಮಾಡಿದ್ದು ಎಲ್ಲ ನಿರೀಕ್ಷೆಯಿಂದ, ಸಂತೋಷದಿಂದ, ಆದರೆ ಫಲ ನಿರಾಸೆಯಾಗಿತ್ತು. ಆದರೆ ಪ್ರಿಯರೇ, ನೀವು ಬಿದ್ದು ಹೋಗಬೇಡಿ, ನಿರಾಸೆ ಹೊಂದಬೇಡಿ. ಇಂದು ನೀವು ಸೋಲಿನಲ್ಲಿ ಆಗಿರಬಹುದು, ನಿಮ್ಮ ಒಂದು ಕಾರ್ಯಗಳು ಪರಾಜಯದಲ್ಲಿ ಆಗಿರಬಹುದು. ಪ್ರಿಯರೇ, ನೀವು ದೇವರಲ್ಲಿ ಆಶ್ರಯಿಸುವವರು, ದೇವರಲ್ಲಿ ನಿರೀಕ್ಷೆಯಲ್ಲಿ ಇರುವವರು ಆದರೆ ನಿಮಗೆ ದೇವರ ವಾಕ್ಯ ಹೇಳಿದ ಹಾಗೆ ಜಿಂಕೆಯಂತೆ ಕಾಲುಗಳನ್ನು ಚುರುಕುಗೊಳಿಸಿ ನಿಮ್ಮನ್ನು ನಮ್ಮನ್ನು ದೇವರು ಧೀರರಂತೆ ನಡೆಸುತ್ತಾರೆ. ಹಾಲೆಲೂಯ. ಯಾವ ಕಾರ್ಯಗಳು ನಿಮಗೆ ನೆಮ್ಮದಿ ಹಾಳು ಮಾಡಿದ್ದು ಅಲ್ಲಿ ಎಲ್ಲ ದೇವರ ಕರಗಳು ಹಿಡಿದ ಹಾಗೆ ನಮಗೆ ಉನ್ನತದಲ್ಲಿ ತಲುಪಿಸುತ್ತಾರೆ. ಜೀವನದಲ್ಲಿ ಪರಾಜಯವನ್ನು ನೆನೆಸಿ, ನಷ್ಟವನ್ನು ನೆನೆಸಿ ನೀವು ನಿರಾಸೆ ಹೊಂದಬೇಡಿ. ಕಾರಣ, ದೇವರನ್ನು ನೀವು ಆಶ್ರಯಿಸಿರುವುದು, ದೇವರ ಕರಗಳನ್ನು ನೀವು ಹಿಡಿದಿರುವುದು. ಇವತ್ತಲ್ಲ ನಾಳೆ ನಿಮ್ಮನ್ನು ದೇವರು ಆಶೀರ್ವದಿಸಿ ಅಭಿಷೇಕಿಸಿ ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಜೀವನವನ್ನು, ನಿಮ್ಮ ವರಮಾನ ಮಾರ್ಗಗಳನ್ನು, ಕೆಲಸವನ್ನು, ಬಿಸ್ನೆಸ್ ಅನ್ನು ಎಲ್ಲ ದೇವರು ಉನ್ನತಕ್ಕೆ ಏರಿಸುತ್ತಾರೆ. ಹಾಲೆಲೂಯ. ನಮಗೆ ವಿಶ್ವಾಸಿಸಿ ಸ್ವೀಕರಿಸಿ ಹೇಳೋಣ, ನನ್ನ ದೇವರು ನನ್ನನ್ನು ಉನ್ನತದಲ್ಲಿ ನಡೆಸುತ್ತಾರೆ ಎಂದು. ಅದನ್ನು ನಾನು ವಿಶ್ವಾಸಿಸಿ ಸ್ವೀಕರಿಸಿದ್ದೇನೆ ಎಂದು. ನಮಗೆ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆல்லாம் ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.